40 ಮುನ್ಸಿಪಾಲಿಟಿಯಿಂದಾನೇ ಇದೆಲ್ಲ ಸೈಟ್ ವಿಂಗಡಣೆ ಆಗಿ ಎಲ್ಲರಿಗೂ ಕೊಟ್ಟಿರೋದು. 2015-16 ಮೊಟೇಶನ್ ಒಳಗೆ ಆಡ್ ಆಗಿದೆ ಅಂದ್ರೆ ಬೇಕಂತ ಕೂತಂತ್ರ ಮಾಡಿದ್ದಾರೆ. ನಮ್ಮ ಇರಬರ ಜನರಿಗೆ ಆತಂಕ ಸೃಷ್ಟಿಸಿ ಒಂದಕ್ಕೊಂದು ಕೋಮವಾದಿ ಗಲಭೆ ಮಾಡ್ಲಿ ಅಂತ ಬೇಕಂತ ಈ ಸರ್ಕಾರ ಮಾಡ್ತಿರೋ ಈ ಕೆಲಸ. ಇದರಿಂದ ನಾವು ಜನರು ಪಾಠ ಕಲಿಬೇಕಾಗಿದೆ. ನಾವು ಓಟು ತಪ್ಪು ಕೊಟ್ಟಿದ್ದಕ್ಕೆ ಇವತ್ತು ಅನುಭವಿಸಬೇಕಾಗ್ತಿದೆ. ನಾವು ಅದು ಹೇಳ್ತಾರಲ್ಲ, ಒಂದು ಮನುಷ್ಯ ಸಣ್ಣ ಹನಿ ಜೇನುತುಪ್ಪದ ಹನಿ ಆಸೆಗೆ ತನ್ನ ಜೀವವನ್ನೇ ಕೆದರಾಡಿದಂತೆ, ಮರು ಕೆದರಾದಂಗೆ ಆ ಪರಿಸ್ಥಿತಿ ಇವತ್ತು ನಮ್ಗೆ ಬಂದಿದೆ. ನಾವು ಇಷ್ಟು 15 ವರ್ಷದಿಂದ ಕಂದಾಯ ಕಟ್ಟಿದೀವಿ, ನಮಗೆ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ. ಇದು 2015 ಮೊಟೇಶನ್ ಎಲ್ಲಿಂದ ಬರುತ್ತೆ? ಈಗ ಸರ್ಕಾರದವರು ನಮಗೆ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಡ್ತಾರೆ, ಯಾರಿಗೆ ನೋಟಿಸ್ ಕೊಡಬೇಡಿ. ನೋಟಿಸ್ ಕೊಡೋದಲ್ಲ, ನೀವು ಅಲ್ಲಿಂದ ಮೊಟೇಶನ್ ಕ್ಲಿಯರ್ ಮಾಡಬೇಕು. ಆ ಆರ್ಡರ್ ಹೆಂಗಾಗಿದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನೀವು ಆ ನೋಟಿಸ್ ಅನ್ನ ರದ್ದು ಮಾಡಬೇಕು. ನೀವು ಅದ್ರ ಪಕ್ಕ ನಮ್ ಕಾನೂನು ಪ್ರಕಾರ ಏನಿದೆ ಅವ್ರು ನಮಗೆ ನೋಟಿಸ್ ಕೊಡಬೇಕು. ಯಾವಾಗ 2015 ಮೊಟೇಶನ್ ಆಡ್ ಆತೋ ಅವಾಗ ಈ ಏರಿಯಾದೊಳಗೆ ಯಾರ್ಯಾರು ಮನೆ ಬರುತ್ತೋ ಅವ್ರಿಗೆ ಒಂದೊಂದು ನೋಟಿಸ್ ಬರಬೇಕು. ಅವಾಗ ನಾವು ನಮ್ ಡಾಕ್ಯುಮೆಂಟ್ ತಗೊಂಡೋಗಿ ಅವ್ರಿಗೆ ತೋರಿಸಿದ್ವಿ, ನಾವು ತಪ್ಪಿದ್ರೆ ಸರಿ ಇದೀರಾ, ಅವ್ರು ಸರಿ ಇದ್ದಾರೆ ಅಂತ. ಅದು ಯಾವ್ದು ಮಾಡ್ಲಿಲ್ದೆ ಕೂತಂತವಾಗಿ ಒಳಗಿಂದ ಒಳಗೆ ಸೀದಾ ಆರ್ಡರ್, ಕೋರ್ಟ್ ಇಂದ ಆರ್ಡರ್ ಬಂದಿದೆ, ನಾವು ಮೊಟೇಶನ್ ಆಡ್ ಮಾಡಿದೀವಿ ಅಂತ. ಇದು ಬೇಕಂತ ಒಂದರಿಂದ ಒಂದು ಜನಾಂಗಕ್ಕೆ, ಯಾವ ಜನಾಂಗಕ್ಕೂ ನಮಗೆ ಏನು ಇಲ್ಲ, ಎಲ್ಲರೂ ಶಾಂತಿಯುತವಾಗಿರ್ಬೇಕು. ಸರ್ಕಾರ ಬೇಕಂತ ಬೇರೆ ಬೇರೆ ಪರಿಸ್ಥಿತಿಯನ್ನ ಅವರು ಪರಿಗಣಿಸಬಾರ್ದು ಜನರಂತ ಡೈವರ್ಟ್ ಮಾಡಕ್ಕೋಸ್ಕರ ಇದು ಹೆತ್ತಿ ಎಲ್ಲಾ ಜನರಿಗೆ ಆತಂಕ ಸೃಷ್ಟಿ ಮಾಡಿ ಎಲ್ಲರೂ ಜಗಳ ಮಾಡ್ಕೊಂಡು ಅವ್ರ ಕೋಮ್ ಗಲಭೆ ಆಗ್ಲಿ ಅಂತ ಮಾಡ್ತಿದ್ದಾರೆ. ಇದು ಆಗ್ಬಾರ್ದು. ಸರ್ಕಾರ ನೀವು ಅಂತ ಉನ್ನತ ಸ್ಥಾನದಾಗಿದ್ದೀವಿ, ನಾವು ನಿಮಗೆ ಅಧಿಕಾರ ಕೊಟ್ಟಿವಿ ಪ್ರಜೆಗಳು ಅಂದ್ರೆ ನೀವು ನಮ್ದು ಹಿತದೃಷ್ಟಿಗೋಸ್ಕರ ಕಾಪಾಡಬೇಕು, ಅದಕ್ಕೋಸ್ಕರ ನೀವು ಹೋರಾಡಬೇಕು. ಬೆಲ್ದೆ ನಮಗೆ ಜಗಳಾಡೋಕ್ಕೋಸ್ಕರ ಆಟಾಡೋದು ಅಲ್ಲ. ಅದಕ್ಕೆ ನೀವು ದಯವಿಟ್ಟು ಸರ್ಕಾರಕ್ಕೆ ಈ ನಮ್ಮ ಮನವಿ, ಈ PJ ಸ್ಟೇಷನ್ ನಲ್ಲಿ ಇರುವ ಎಲ್ಲ ಜನರು ಇಲ್ಲಿ ಸೇರಾರೆ, ಅವರೆಲ್ಲರದು ಮನವಿ ಏನಂದ್ರೆ ಅಲ್ಲಿಂದ ಮೊಟೇಶನ್ ಹೋಗ್ಬೇಕು. ನೋಟಿಸ್ ಅಲ್ಲ, ಇವತ್ತು ನೀವು ಹೋದ್ಮೇಲೆ ನಾಳೆ ಮತ್ತೆ ಬಂದ ಮತ್ತೆ ಅವರು ಇದೇ ವಿಷಯ ತೆಗಿತಾರೆ. ಇವತ್ತು ನಿಮ್ದು ಸ್ಟೇಟ್ ಗೌರ್ಮೆಂಟ್ ನಾಗ ಅಷ್ಟೇ ಗೌರ್ಮೆಂಟ್ ಇದೆ, ನೀವು ಮಾಡಕ್ಕಾಗಲ್ಲ. ನಾಳೆ ಸೆಂಟ್ರಲ್ ನಾಗ ಬಂತಂದ್ರೆ ನೀವು ತಂದು ಇಡ್ತೀರಿ. ಇವಾಗ ಬಂದು ಈ ನೋಟಿಸ್ ನಾವು ರೈಸ್ ಮಾಡ್ತೀವಿ, ನೀವೆಲ್ಲರೂ ಖಾಲಿ ಮಾಡ್ರಿ ಅಂದ್ರೆ ಎಲ್ಲ ಹೋಗ್ಬೇಕು ಜನ. ಇಷ್ಟು ನೀವು ಮುನ್ಸಿಪಾಲಿಟಿ ಮೇನ್ ಅವ್ರ ಮೇಲೆ, ಮುನ್ಸಿಪಲ್ ಕಾರ್ಪೊರೇಷನ್ ಮೇಲೆ ನಾವು ಸವಾಲ್ ಹಾಕ್ತಿದೀವಿ. ನೀವು ನಮ್ಮ ಹತ್ರ ಇಷ್ಟು ವರ್ಷದಿಂದ ಕಂದಾಯ ಕಟ್ಸ್ಕೊಂಡಿರಿ, ನಮಗೆ ಈ ಸ್ವತ್ತು ಕೊಟ್ಟಿದ್ದೀರಿ. ಎಲ್ಲದ್ ಕೊಟ್ಟಿದ್ಮೇಲೆ ಅವು ಇದು ಎಲ್ಲಿಂದ ಬರುತ್ತೆ ನಮಗೆ? ಇದ್ರ ಮೇಲೆ 2015 ಏನ್ ಮೊಟೇಶನ್ ಹೆಂಗ್ ಆಡ್ ಆಗುತ್ತೆ? ಇದು ಬೇಕಂತ ಹುನ್ನಾರ ಮಾಡ್ತಿದ್ದೀರಿ ನೀವು ಜನರ ಶಾಂತಿಯನ್ನ ಕದಡಿಸಬೇಕು, ಅವ್ರ ನೆಮ್ಮದಿಯಾಗಿ ಇರಬಾರ್ದಂತ ಮಾಡ್ತಿದ್ದೀರಿ. ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗಳಾಗಿರ್ಬೋದು, ಪೂರಾ ಸರ್ಕಾರದ ಆ ಯಾವ ಡಿವಿಷನ್ ಮಿನಿಸ್ಟರ್ ಇದ್ದಾರೆ ಎಲ್ಲರಿಗೂ ನಾವು ಕೈ ಮುಗಿದು ಮದುವೆ ಮಾಡಬಹುದು. ಬೇರೆ ನಾವು ಪ್ರಜೆಗಳು ಏನು ಮಾಡಕ್ಕಾಗಲ್ಲ. ನಾವು ನಮಗೆ ಹಗ್ಗ ಕಟ್ಟಿ ನಮಗೆ ನಿಲ್ಸಿದ್ದಾರೆ ಪ್ರಜೆಗಳು. ನಾವು ರಿಕ್ವೆಸ್ಟ್ ಮಾಡಬಹುದು. ಮತ್ತೆ ಬಿಜೆಪಿ ಶಾಸಕರು ಎಲ್ಲರೂ ನಮ್ಮ ಪರವಾಗಿ ನಿಂತಾರೆ, ಅದು ನಮಗೆ ಬಹಳ ಹೆಮ್ಮೆ ಇದೆ. ಅವ್ರು ನಮ್ಮ ಹಿಂದೆ ಬೆನ್ನು ತಟ್ಟಿ ನಿಂತಾರೆ, ನಿಮ್ಗೆ ಏನಾದ್ರೂ ನಾವು ನಿಮ್ಮ ಹೋರಾಟದ ಜೊತೆಗೆ ಬರ್ತೀವಿ ಅಂತ. ಅದು ನಾವು ಅವ್ರಿಗೆ ಅಭಿನಂದಿಸ್ತೀವಿ. ನೀವು ಮುಂದೆ ನಮಗೆ ಕೆಲಸ ಬಿದ್ರೆ ನೀವು ನಮಗೆ ಬರಲೇಬೇಕು. ಯಾಕಂದ್ರೆ ಪ್ರಜೆಗಳು ನಾವು ಸೀದಾ ಸಂವಿಧಾನದ ಮಟ್ಟ ಹೋಗಕ್ಕಾಗಲ್ಲ. ನಿಮ್ ಥ್ರೂನೇ ನಾವು ಹೋಗಿ ಅಲ್ಲಿ ಆ ವಿಧಾನಸೌಧದೊಳಗೆ ನಮ್ಮ ಮಾತನ್ನ ಮುಟ್ಸೋದ್ ಕೆಲಸ ನೀವೇ ಮಾಡಬೇಕು. ನಮಗೆ ನ್ಯಾಯ ದೊರಕೊಡ್ಬೇಕು. ಈ ಮೊಟೇಶನ್ ಇವತ್ತಿಲ್ಲ, ನಾಳೆ ಇಲ್ಲ, ಯಾವತ್ತಾರು ತಗ್ಸ್ಬೇಕು. ಇದ್ರ ಬಗ್ಗೆ ಯಾವ್ದಾದ್ರು ಒಂದಾರು ನೋಟಿಸ್ ಬಂದ್ರೆ ಅದು ಕೊನೆಗಾರ ಸರ್ಕಾರವಾಗಿರುತ್ತದೆ, ದೊಡ್ಡ ದಾನ್ಲಿ ಆಗುತ್ತೆ. ಇದು ನಾನು ನಮ್ಮ ಊರಿಂದ ಹೇಳಕತ್ತೀನಿ. ಇಲ್ಲಿ ದೊಡ್ಡದು ದಾನ್ಲಿ ಆಗುತ್ತೆ, ಶಾಂತಿಯನ್ನ ನೀವೇ ಕದಡಿಸ್ದಂಗ ಆಗುತ್ತೆ. ದಯವಿಟ್ಟು ಅದಕ್ಕೆ ಯಾವ್ದು ನೀವು ಆಸ್ಪದ ಮಾಡ್ಕೊಡ್ಬೇಡಿ, ಅದಕ್ಕೆ ದಾರಿ ಮಾಡ್ಕೊಡ್ಬೇಡಿ. ಮತ್ತೆ ಕೈ ಮುಗಿದು ಕೇಳ್ಕೊಂತೀವಿ, ಈ ಮೊಟೇಶನ್ ನ ಇವಾಗೆ ಕ್ಲಿಯರ್ ಮಾಡಿ. ಮತ್ತೆ ನೀವೆಲ್ಲ ಶಾಸಕರು, ನಮ್ ಲೋಕಲ್ ಶಾಸಕರು ಯಾರ್ಯಾರು ಇದೀರಿ ಅವರೆಲ್ಲ ನಮ್ ಜೊತೆಗೆ ಇರಬೇಕು, ನಮಗೆ ಸಹಾಯ ಮಾಡಬೇಕು ಈ ಒಂದು ತೊಂದರೆಯಿಂದ ಹೊರಗೆ ಬರೋದಕ್ಕೆ. ಧನ್ಯವಾದಗಳು. ಸಂದೀಪ್ ಜೈನ್. 60-70 ವರ್ಷ ಸರ್ಕಾರ ಮಾಡಿರೋ ಬಡಾವಣೆ ಬೇರೆದಲ್ಲ. ಇದು ಸರ್ಕಾರ ಮಾಡಿರೋ ಬಡಾವಣೆಯನ್ನು ಕೂಡ ವಕ್ಫ್ ಬೋರ್ಡ್ ಅಂತ ಹೇಳ್ಕೊಡ್ತಾರೆ. ಅಂದ್ರೆ ಈ ದುರುಳರಿಗೆ, ಈ ಜಮೀರ್ ಅಹಮದ್ ಅಂಡ್ ಗ್ಯಾಂಗ್ಗೆ ಎಷ್ಟು ದುರಾಂಕಾರ ಇರಬೇಕು, ಎಷ್ಟು ಕೊಬ್ಬಿರಬೇಕು, ಎಷ್ಟು ಅಹಂಕಾರ ಇರಬೇಕು. ಈಗೆಲ್ಲ ಇಷ್ಟೆಲ್ಲ ಜನ ಚೀಮಾರಿ ಹಾಕಿ ಮಾಧ್ಯಮದಲ್ಲಿ ಜನ, ರೈತರು ಹೋರಾಟ ಮಾಡಿ ಎಲ್ಲ ಮಾಡಿದ ಮೇಲೂ ಕೂಡ ಇವತ್ತು ಕೂಡ ದಾವಣಗೆರೆ ಸಿಟಿ, ಇದು ನಾನು ಹೇಳ್ತಾ ಇರೋದು ದಾವಣಗೆರೆ ಹಾರ್ಟ್ ಆಫ್ ದಿ ಸಿಟಿ, ಇಲ್ಲಿ ಸುಮಾರು 565 ಕೋಟಿ ಬೆಲೆ ಬಾಳುವಂತ ಆಸ್ತಿಯನ್ನ ಕಬಳಿಕೆ ಮಾಡಕ್ಕೆ ಬಂದಿದ್ದಾರಲ್ಲ ಈ ದುರುಳರಿಗೆ ಏನಂತಕ್ಕೆ. ಈಗಾಗಲೇ ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ, ನಾವು ಯಾರಿಗೂ ನೋಟಿಸೇ ಕೊಡಲ್ಲ ಅಂತ. ನೀವು ನೋಟಿಸ್ ಕೊಡ್ಲಿಲ್ಲ ಅಂದ್ರೆ ಏನಾಗ್ತದಪ್ಪ? ನೋಟಿಸ್ ಕೊಡದೆ ಹೋಗು, ಅದರಿಂದ ಏನು ಆಗೋದು ಇಲ್ಲ, ಹೋಗೋದು ಇಲ್ಲ. ಪಾಣಿನಲ್ಲಿ ತೆಗಿಬೇಕು. ನೋಟಿಸ್ ಕಾಲಮ್ 9 ಮತ್ತು ಕಾಲಮ್ 11 ನಲ್ಲಿ ತೆಗಿಬೇಕು. ಅದು ಬಿಟ್ಟು ಉಳಿದಿದ್ದೆಲ್ಲ ಸಿದ್ದರಾಮಯ್ಯ ಮಾತಾಡ್ತಾರೆ. ಉಳಿದಿದ್ದ ಕತೆ ಎಲ್ಲ ಹೇಳ್ತಾರೆ, ಏನೇನು ಹರಿಕತೆ, ರಾಮಾಯಣ, ಮಹಾಭಾರತ ಎಲ್ಲ ಕತೆ ಓದ್ತಾರೆ. ಆದ್ರೆ ಇದನ್ನ ಹೇಳಲ್ಲ. 9-11 ನಲ್ಲಿ ತೆಗಿತೀನಿ ಅನ್ನೋ ಪದ ಅವ್ರ ಬಾಯಲ್ಲಿ ಬಂದೇ ಇಲ್ಲ. ಆ 9-11 ತೆಗಿತೀನಿ ಅನ್ನೋ ಪದ ಬರೋವರೆಗೂ ನಾವು ಹೋರಾಟವನ್ನ ಮಾಡ್ತೀವಿ. 2015 ಆಗಿದೆ ಸರ್. 2015 ಅವ್ರದೇ ಗವರ್ಮೆಂಟ್.
ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಆಗಿರೋ ಮುಖ್ಯಮಂತ್ರಿ ಆಗಿರೋವಂಥದ್ದು ಅವರೇ ಮುಖ್ಯಮಂತ್ರಿ. ಇಲ್ಲೆಲ್ಲ ಇದೆ ನೋಡಿ, ಮಾರ್ಕ್ ಮಾಡಿದ್ದಾರೆ ನೋಡಿ, ರೆಡ್ ಮಾರ್ಕ್ ಮಾಡಿರುವಂತ ಜಮೀನಿದು. ಇದು ಪಾಣಿನಲ್ಲಿ ಬಂದಿದೆ ನೋಡಿ, ಕಬ್ರಸ್ತಾನ ಸುನ್ನಿ ವಕ್ ಸಂಸ್ಥೆ ಅಂತ. ಕಬ್ರಸ್ತಾನ ಏನ್ ಹೇಳ್ಬೇಕು ಈ ಸರ್ಕಾರಕ್ಕೆ? ನನಗನ್ಸ್ತತೆ ಎಲ್ಲ ಹೋಗ್ಲಿ ಈ ಕಷ್ಟ ದಿನನಿತ್ಯ ಒಂದು ಮಾಧ್ಯಮದಲ್ಲಿ ಬೆಳಗ್ಗೆ ಎದ್ರೆ ಪತ್ರಿಕೆ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಈ ಜಮೀನು ಹೋಯ್ತು, ಆ ಜಮೀನು ಹೋಯ್ತು, ಆ ಜಮೀನು ಹೋಯ್ತು, ಇವರು ಒಕ್ಲೆಬ್ಸ್ತರು, ಆ ರೈತರನ್ನು ಓಡಿಸ್ತರು, ಈ ನೋಟಿಸ್ ಬದಲು ನಾನು ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ನೀವು ಡೈರೆಕ್ಟ್ ಆಗಿ ಅನೌನ್ಸ್ ಮಾಡ್ಬಿಡಿ, ಇಡೀ ಕರ್ನಾಟಕನೇ ಕಬ್ರಸ್ತಾನ್ ಅಂತ ಅನೌನ್ಸ್ ಮಾಡ್ಬಿಡಿ. ಯಾಕೆ ಇಟ್ಕೊಂಡಿದ್ದೀರ? ಇಲ್ಲ, ಇಡೀ ಕರ್ನಾಟಕವನ್ನ ವಕ್ಫ್ ಬೋರ್ಡ್ಗೆ ದಾನ ಕೊಟ್ಬಿಡ್ರಿ. ಏನೇನೋ ಕೊಟ್ಟಿದ್ದೀರಲ್ಲ ನೀವು, 10,000 ಕೋಟಿ ಕೊಟ್ಟಿದ್ದೀರಾ ಈ ಕಾಂಟ್ರಾಕ್ಟರ್ಗಳಿಗೆ. ಕರ್ನಾಟಕದಲ್ಲಿ ಇನ್ಮೇಲೆ ಕಾಂಟ್ರಾಕ್ಟರ್ ಯಾರು ಇದಾರೋ ಅವರು 4% ರಿಸರ್ವೇಶನ್ ಅಂತ. ಏನು ಇವರು ದಲಿತರ? ಇವರು ಎಸ್ಟಿಗಳ? ಇವರು ಧಾರ್ಮಿಕವಾಗಿ ಕೊಡಕ್ ಬರಲ್ಲ, ಸಂವಿಧಾನದ ಪ್ರಕಾರ ಕೊಡಕ್ಕೆ ಬರಲ್ಲ, ಕಾನೂನು ಪ್ರಕಾರ ಕೊಡಕ್ಕೆ ಬರಲ್ಲ. ಈ ಕಾನೂನು ವೈಲೇಟ್ ಮಾಡಿದಿರಲ್ಲ, ಮಾಡ್ಬಿಡಿ. ನಿಮ್ದೊಂದು ರೆಕಾರ್ಡ್ ನೆನ್ನೆ ಯಾರೋ ಅವನು XMLA ಹೇಳಿದಾನೊಬ್ಬ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ, ಸಿದ್ದರಾಮಯ್ಯ ಇರೋವರೆಗೂ ಮುಸ್ಲಿಮರು ಏನೇನಾಯ್ತೋ ಬಳ್ಕೊಂಬಿಡ್ಬೇಕು, ಆಮೇಲೆ ಏನೂ ಆಗಲ್ಲ ಬಳ್ಕೊಳಕ್ಕೆ. ಬಳ್ಕೊಂಬಿಡಿ ಸಿದ್ದರಾಮಯ್ಯನವರೇ, ಇಡೀ ಕರ್ನಾಟಕವನ್ನ ಅನೌನ್ಸ್ ಮಾಡ್ಬಿಡಿ. ಯಾಕೆ ಅಲ್ಲಲ್ಲಿ ಒಂದೊಂದು ಜಾಗನ ಈ ಜಾಗ ಆಗಿದೆ, ಈ ಜಾಗ ಕನ್ಫ್ಯೂಷನ್ ಬೇಡ, ಕ್ಲಾರಿಟಿ ಇರಲಿ. ನೀವು ಈಗಾಗಲೇ ನೀನು ಬ್ರ್ಯಾಂಡ್ ಔಟ್ ಇದ್ರೆ, ಸಿದ್ದರಾಮಯ್ಯನವ್ರು ಬ್ರ್ಯಾಂಡ್ ಔಟ್ ಅವ್ರೆ. ಏನು ಮುಸಲ್ಮಾನರಿಗೆ ಏನ್ ಕೇಳಿದ್ರು ಕೊಡ್ತಾರೆ, ಹಿಂದೂಗಳು ಏನ್ ಕೇಳಿದ್ರು ನಾಳೆ ಬಾ ನಾಡದ್ ಬಾ ಅಂತ ಹೇಳುವಂಥದ್ದು ಅವ್ರ ಪರಿಪಾಠ ಔಟ್ ಇದೆ. ಸಿದ್ದರಾಮಯ್ಯನವರು ಇವತ್ತು ಏನ್ ನಾಟಕ ಆಡ್ತಾ ಇದ್ದಾರೆ, ನಾನು ನೋಟಿಸ್ ವಾಪಸ್ ತೆಗಿ ಅದು ಇದು ಅಂತ, ಅದು ಎಲೆಕ್ಷನ್ಗೋಸ್ಕರ ಅಷ್ಟೇ. ಎಲೆಕ್ಷನ್ ಮುಗಿದ ಮೇಲೆ ಎಲ್ಲರಿಗೂ ನೋಟಿಸ್ ಕೊಡ್ತಾರೆ, ಅವರವರ ಜಾಗನ ಅವ್ರಿಗೆ ವಾಪಸ್ಸು ಕೊಡುವಂತ ಸ್ಥಿತಿ ಇಲ್ಲ. ರೈತರಿಗೆ ಯಾರು ಸಿಗಲ್ಲ, ದೇವಸ್ಥಾನಗಳು, ಮಠ ಮಂದಿರಗಳು ಎಲ್ಲನೂ ಕೂಡ ಅವ್ರ ಪಾಲಾಗೋದಕ್ಕೆ. ಜನ ಒಂದಾಗಿಲ್ಲ ಅಂದ್ರೆ, ಜನ ಯಾರು ನೊಂದಿದ್ದಾರೆ, ಇಡೀ ಕರ್ನಾಟಕ ಜನ ಒಂದಾಗಿಲ್ಲ ಅಂದ್ರೆ ಇನ್ಮೇಲೆ ಇದನ್ನ ಒಂದು ಮಿನಿ ಪಾಕಿಸ್ತಾನ ಮಾಡಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಅದರಿಂದ ಇದನ್ನ ನಾನು ಖಂಡಿಸ್ತೀನಿ. ಕೂಡಲೇ ಸರ್ಕಾರ ನೀವು ನೋಟಿಸ್ ವಾಪಸ್ ತಗೊಳೋದಲ್ಲ, ದಾವಣಗೆರೆ ಜಿಲ್ಲೆಗೆ ಒಂದೆಳೆ ದೊಡ್ಡ ಬಾತಿವೆ. ಕೂಡಲೇ ಪಾಣಿನಲ್ಲಿರುವಂತ ಹೆಸರುಗಳು ಮತ್ತು ಮಿಟೇಷನ್ ಎಲ್ಲ ತೆಗಿಬೇಕು. ಇದೊಂದು ದಾವಣಗೆರೆ ಒಂದಲ್ಲ, ಹೊನ್ನಾವಳ್ಳಿ ಆಗಿದೆ, ಹರಪನಹಳ್ಳಿಯಲ್ಲಿ ಆಗಿದೆ, ಎಲ್ಲಾ ತಾಲೂಕುಗಳಲ್ಲೂ ಆಗ್ತಾನೆ ಇದೆ. ಒಂದೊಂದು ಈಚೆಗೆ ಬರ್ತಾ ಇದೆ. ಅದರಿಂದ ನಾನು ಈ ಸರ್ಕಾರ ಏನು ಮೋಸ ಮಾಡ್ತಾ ಇದೆ ಜನಗಳಿಗೆ, ರೈತರನ್ನ ಒಕ್ಕಲಿರ್ತಾ ಇದೆ, ಅವ್ರ ಶಾಪ ಇವರಿಗೆ ತಟ್ಟುತ್ತೆ. ಧನ್ಯವಾದ. ಮಾಡಬೇಕು ಅಂದ್ರೆ ತಾಲೂಕು ಕಚೇರಿನಲ್ಲಿ ತಹಸೀಲ್ದಾರ್ ಫೋನ್ ಎತ್ತಾ ಇಲ್ಲ. 2015ರಲ್ಲಿ ಇದು ಸೇರಿದೆ ಅಂತ ನನಗೆ ಗಮನಕ್ಕೆ ಬಂದಿದೆ. ಆದರೆ ಈ ಲೇಔಟು ನಗರಸಭೆಯಿಂದ ಅಲಾಟ್ ಮಾಡಿರ್ತಕ್ಕಂಥ ಸೈಟ್ಗಳಲ್ಲಿ ಕಟ್ಟಿರ್ತಕ್ಕಂಥ ಬಡಾವಣೆ 1940ರಲ್ಲಿ ಅಲಾಟ್ಮೆಂಟ್ ಆಗಿದೆ. ಹಾಗಾಗಿ ನಾನು ಬೇರೆಯವ್ರ ಮೂಲಕನೂ ಕೇಳಿದೆ, ನಾವು ಅರ್ಜಿನೇ ಕೊಟ್ಟಿಲ್ಲ ಅಂತ ವಕ್ಫ್ ಇಲಾಖೆಯವರು ಹೇಳ್ತಾರೆ. 2015ರಲ್ಲಿ ಹೇಗೆ ಸೇರ್ತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಉದ್ದೇಶಪೂರ್ವಕವಾಗಿ ಜನರ ನೆಮ್ಮದಿಯನ್ನ ಕೆಡಿಸಲಿಕ್ಕೆ ಸರ್ಕಾರ ಮಾಡ್ತಾ ಇರತಕ್ಕಂಥ ಹುನ್ನಾರ ಅಂತ ನನಗೆ ಅನಿಸ್ತಾ ಇದೆ. ನೆಮ್ಮದಿಯಿಂದ ಬದುಕಬಾರದು. ಯಾಕಂದ್ರೆ ಜನರನ್ನ 5 ಪಂಚ ಗ್ಯಾರಂಟಿಗಳು ಏನು ವಿಫಲ ಆಗಿದಾವೆ, ಅದರಿಂದ ಡೈವರ್ಟ್ ಮಾಡಿ ಜನರನ್ನ ದಿಕ್ ತಪ್ಪಿಸಲಿಕ್ಕೆ ಈ ಕುತಂತ್ರದ ಕೆಲಸವನ್ನ ಜಮೀರ್ ಅಹಮದ್ ಖಾನ್ಗೆ ವಹಿಸಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಜಮೀರ್ ಅಹಮದ್ ಖಾನ್ ನನಗೆ ಆತ್ಮೀಯರೇ, ಆದ್ರೆ ಆತ್ಮೀಯರಾದ್ರೂ ಕೂಡ ರಾಜ್ಯದ ಜನರ ನೆಮ್ಮದಿಯನ್ನ ಹಾಳು ಮಾಡುವ ಕೆಲಸ ಜಮೀರ್ ಅಹಮದ್ ಖಾನ್ ಮಾಡಬಾರ್ದು, ಸರ್ಕಾರನೂ ಮಾಡಬಾರ್ದು. ಅವ್ರ ಹೇಳಿಕೆಗಳಿಂದ, ಅವ್ರು ಮಾಡ್ತಕ್ಕಂಥ ಕಾರ್ಯದಿಂದ ರಾಜ್ಯದಲ್ಲಿ ಗೊಂದಲ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಜನರು ಏನು ದಂಗೆ ಏಳುವ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದು ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇದು ಸರಿಯಲ್ಲ, ಇದನ್ನ ಖಂಡಿಸ್ತೀನಿ. ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಏನು ಸಂಬಂಧಪಟ್ಟ ರೆವಿನ್ಯೂ ಇಲಾಖೆಯವರು ಏನಿದ್ದಾರೆ, ಕೂಡಲೇ ಇದನ್ನ ಹಿಂಪಡಿಲಿಕ್ಕೆ ಏನು ಕ್ರಮ ವಹಿಸಬೇಕು ಅದನ್ನ ಕ್ರಮ ವಹಿಸಿದ್ರೆ ಸರಿಯೇ. ಇಲ್ಲದೇ ಇದ್ರೆ ವಾತಾವರಣ ಕೆಡುತ್ತೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.
ಹಾಗೇನೆ ಜಮೀರ್ ಅಹಮದ್ ಖಾನ್ ರವರು ನಿನ್ನೆ ನಮ್ಮ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ನಾಲಿಗೆ ಅವ್ರ ಸಂಸ್ಕೃತಿಯನ್ನು ತೋರಿಸುತ್ತೆ. ನೀವು ಆತ್ಮೀಯತೆಯಿಂದ ಒಳಗೆ 4 ಗೋಡೆ ಮಧ್ಯೆ ನೀನು ಕರಿಯಣ್ಣ ಅಂತನಾರ ಅನ್ನು, ಅವರು ಕುಳ್ಳಣ್ಣ ಅಂತನಾರ ಅಂದ್ರು. ಆದ್ರೆ ಸಾರ್ವಜನಿಕವಾಗಿ ರಾಜಕೀಯ ಪಟುವಾಗಿ ನಾಲ್ಗೆಯನ್ನ ಹಿಡಿತದಲ್ಲಿಟ್ಕೊಂಡು ಯಾವ ರೀತಿ ಮಾತನಾಡಬೇಕು, ಒಬ್ಬ ಮಾಜಿ ಮುಖ್ಯಮಂತ್ರಿ, ದೇಶದ ಮಂತ್ರಿ ಹಾಗೆ ಸಹಜವಾಗಿ ರಸ್ತೆ ಮೇಲೆ ಕಟ್ಟೆ ಮೇಲೆ ಕೂತವರು ಮಾತನಾಡೋದಿಲ್ಲ. ಆ ರೀತಿ ಒಂದು ಬಣ್ಣವನ್ನ ಹೀಯಾಳಿಸಿ ಮಾತನಾಡ್ತಕ್ಕಂಥದ್ದು. ನಿಮ್ಮ ಮೈಯನ್ನ ಬಿಚ್ಚಿದ್ರೆ ನಿಮ್ದೆಲ್ಲೂ ಕರ್ರಗಿಲ್ಲೇ ಅಲ್ವಾ? ನಿಮ್ದೆಲ್ಲೂ ಕರ್ರಗಿಲ್ಲೇ ಅಲ್ವಾ? ಅವರವರ ಬಣ್ಣ ಅವರವ್ರಿಗೆ ದೊಡ್ಡದು, ಹೆತ್ತವ್ರಿಗೆ ಹೆಗ್ಣ ಮುದ್ದು. ನಮ್ಮ ಬಣ್ಣ ನಮಗೆ ಚೆನ್ನಾಗಿ, ನಿನ್ನ ಬಣ್ಣ ನಿನಗೆ ಚೆನ್ನಾಗಿ. ನಿನ್ನ ಹತ್ರ ಅಷ್ಟು ದುಡ್ಡು ಇದೆಯಾ? ಕುಮಾರಸ್ವಾಮಿ ಅವ್ರನ್ನ ಖರೀದಿ ಮಾಡಿಸ್ತಕ್ಕಂಥದ್ದು ಇಡೀ ಕುಟುಂಬನ ಖರೀದಿ ಮಾಡೋ ಶಕ್ತಿ ಇದೆಯಾ ನಿನಗೆ? ವಿಧಾನಸೌಧ ಒಳಗೆ ಬರೋಕೆ ಯೋಗ್ಯತೆ ಇರಲಿಲ್ಲ. ಕುಮಾರಣ್ಣ ನಿನ್ನ MLA ಮಾಡಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಸವಾಲ್ ಹಾಕಿ ನೀನು ಕರ್ಕೊಂಬಂದು ಇವತ್ತು ಈ ಸ್ಥಾನಕ್ಕೆ ಬಿಟ್ಟಿದ್ದಾರೆ. ತಿಂದು ಮನೆಗೆ ಸ್ವಲ್ಪ ಕೃತಜ್ಞತೆ ಇರಬೇಕು. ತಿಂದು ಮನೆಗೆ ಕೃತಜ್ಞತೆ ಇರಬೇಕು. ನಿನ್ನನ್ನು ಈ ಮಟ್ಟಕ್ಕೆ ಬರಬೇಕಾದ್ರೆ ಯಾರು ನಿನಗೆ ಸಹಾಯ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ, ಅವ್ರ ಬಗ್ಗೆ ಉತ್ತಮವಾದ ಮಾತುಗಳನ್ನ ಆಡಬೇಕು ಅಂತೇಳಿ ನಾನು ಅವ್ರಿಗೆ ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ. ಇನ್ಮೇಲೆ ಮಾತನಾಡಬೇಡಿ. ನಿಮ್ಮ ಮಾತಿನಿಂದ ನಿಮಗೆ ಎಡವಟ್ ಮಾಡ್ಕೋಬೇಡಿ. ಸಮುದಾಯವನ್ನ ನೀವು ಮೆಚ್ಚಿಸ್ಲಿಕ್ಕೆ ನಿಮಗೆ ಶಕ್ತಿ ಇದ್ರೆ ನೀವು ಮಾಡ್ರಿ, ಚುನಾವಣೆ ಮಾಡ್ರಿ, ತಂತ್ರಗಾರಿಕೆ ಮಾಡ್ರಿ. ಆದರೆ ಇನ್ನೊಬ್ಬರನ್ನ ಹೀಯಾಳಿಸಿ ಮಾತನಾಡಿ ನಾನು ದೊಡ್ಡವನಾಗ್ತೀನಿ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಈ ನಿಮ್ಮ ಮಾತುಗಳನ್ನು ಖಂಡಿಸ್ತೇವೆ. ಇನ್ಮೇಲೆ ಈ ರೀತಿ ಮಾಡಬಾರದು ಅಂತ ಹೇಳಿ ನಾನು ಅವ್ರಿಗೆ ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ.